ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ರವೆ ವಡೆ ಮಾಡ್ತಾಯಿದ್ದೀನಿ, ಉದ್ದಿನ ವಡೆ. ರವೆಯಲ್ಲೂ ಮಾಡ್ಬೋದು. ನಾನು ರವೆ ವಡೆ ಮಾಡೋಕ್ಕೋಸ್ಕರ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕಾಯಿನೂ ಅಷ್ಟೇ ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ನಾವು ಇಲ್ಲಿ ಈ ಕಪ್ಪಲ್ಲಿ 1 ಕಪ್ ರವೆ ತಗೊತೀನಿ. ಇವಾಗ ಗ್ಯಾಸ್ ಹಚ್ಚಿಟ್ಟು ಒಂದು ಬಾಣಲಿ ಇಟ್ಟು ಕಪ್ ತೋರಿಸಿದ್ನಲ್ವ, ಅದೇ ಕಪ್ಪಲ್ಲಿ 2 ಕಪ್ ನೀರು ಸೇರಿಸ್ಬೇಕು. ನಾನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಆಗೋದ್ರೆ ರವೆ ವಡೆ ಚೆನ್ನಾಗಿ ಬರಲ್ಲ. ಇವಾಗ ನೀರು ಬಿಸಿಯಾಗಿದೆ, ಅದಕ್ಕೆ ಕಾಯಿ ಹಚ್ಚಿಟ್ಕೊಂಡಿದ್ನಲ್ವ ಸಣ್ಣಗೆ, ಆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಮತ್ತು ಶುಂಠಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಚಿಲ್ಲಿ ಫ್ಲೇಕ್ಸ್. ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡ್ಬೋದು ನೀವು, ನೀರು ಕುದಿ ಬಂದಿದೆ. ಈಗ ರವೆ ಸೇರಿಸೋಣ. ಗಂಟಿಲ್ದಂಗೆ ರವೆನ ಮಿಕ್ಸ್ ಮಾಡೋಣ ನೀರಿಗೆ. ಮಿಕ್ಸ್ ಮಾಡಾದಮೇಲೆ ಒಂದು ಪ್ಲೇಟ್ ಇಲ್ಲ ಲಿಡ್ಡ ತಗೊಂಡು ಮುಚ್ಚಬೇಕು, ಸ್ವಲ್ಪ ಬೇಯಬೇಕು ರವೆ. ಇಲ್ಲಿ ನೋಡ್ಬೋದು ರವೆ ಬೆಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ತಟ್ಟೆ ಅಥವಾ ಒಂದು ಪ್ಲೇಟ್ಗಾಗಲಿ ಹಾಕಿ ಚೆನ್ನಾಗಿ ನಾದಬೇಕು ಮೆತ್ತಗಾಗೋವರೆಗೂ. ಇದು ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮತ್ತು ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ವಡೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಯಾರು ಗೆಸ್ಟ್ ಬಂದರೆ ಅಕಸ್ಮಾತಾಗಿ ಈ ಥರ ಕಡಲೆ ಹಿಟ್ಟಿಲ್ಲ ಅಂದರೂ ಈ ಥರ ಮಾಡಿ ಕೊಡ್ಬೋದು. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಾಗೂ ಸಹ ತಿನ್ಬೋದು, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ಮಾಡ್ತಾ ಇರಬೇಕು ಸ್ಮೂತ್ ಆಗೋವರೆಗೂ. ಇವಾಗ ಸ್ಮೂತ್ ಆಗಿದೆ. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಉದ್ದಿನ ವಡೆ ಥರ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಶೇಪಲ್ಲಿ ಮಾಡ್ಕೊತೀನಿ. ಇವಾಗ ಈ ಥರ ಶೇಪಲ್ಲಿ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಯಕ್ಕಿಡೋಣ ಗ್ಯಾಸ್ ಹಚ್ಚಿ. ನಾನು ಈ ಶೇಪಲ್ಲಿ ವಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಕಾಯ್ದಿದೆ. ಇವಾಗ ಎಣ್ಣೆ ಒಳಕ್ಕೆ ಒಂದೊಂದೇ ಬಿಡಬೇಕು.
ನಾವು ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಎಣ್ಣೆಲಿ ಯಾವುದೇ ಪದಾರ್ಥ ಕರಿಬೇಕಾದ್ರೆ ನಾವು ಸಣ್ಣ ಉರಿಯಲ್ಲಿ ಕರೆದ್ರೆ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಇರುತ್ತೆ ಸಹ, ತಿನ್ನಲು ಚೆನ್ನಾಗಿರ್ತದೆ ಕ್ರಿಸ್ಪಿಯಾಗಿ. ಇವಾಗ ರವೆ ವಡೆ ರೆಡಿಯಾಗಿದೆ. ನಾನು 2 ಕಡೆಯೂ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡೆ, ತುಂಬ ರುಚಿಯಾಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕಾಫಿ ಜೊತೆ ಮಾತ್ರ ವಾವ್ ಸೂಪರಾಗಿತ್ತು. ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.